ಎಲ್ಲರಿಗೂ ನಮಸ್ಕಾರ. ಇದು ಸಮಾಜದ ಒಂದು ಆಕಸ್ಮಿಕ ಚುನಾವಣೆ. ಸಮಾಜಕ್ಕೆ ಒಂದು ಆಸೆ ಇತ್ತು, ನಮ್ಮ ಸಮಾಜದಲ್ಲಿ ಒಂದು ಉತ್ತಮವಾದ ಒಂದು ಹಣಕಾಸಿನ ಸಂಸ್ಥೆ ತೆರಿಬೇಕು ಅಂತ. ಅದಕ್ಕೆ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾತಾಡೋದು. ಏನೋ ಅಚಾನಕ್ ಆಗಿ ಮಾತಾಡುವಾಗ ಒಂದು ಚುನಾವಣೆ ಅಂತ ಬಂತು. ಇದು ಬರಬಾರ್ದಾಗಿತ್ತು, ಬಂದು ಈಗ ನಾವು ಒಗ್ಗಟ್ಟಲ್ಲಿ ಎಲ್ಲ ಹೋರಾಟ ಮಾಡಿ ಇವತ್ತು ಚುನಾವಣೆ ಆಯ್ತು. ಚುನಾವಣೆಯಲ್ಲಿ ನಮ್ಗೆ ಸೋತವ್ರು ಗೆದ್ದವ್ರು ಏನಿಲ್ಲ, ನಾವೆಲ್ಲ ಒಂದೇ. ನಾವು ನೆಕ್ಸ್ಟ್ ನಾವೀಗ ಏನು ಜನ ನಮ್ಗೆ ಓಟ್ ಹಾಕಿದ್ದಾರೆ, ಯಾಕೆ ಓಟ್ ಹಾಕಿದ್ದಾರೆ ಅದನ್ನ ತಿಳ್ಕೊಂಡೆ ಮುಂದೆ ನಾವು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತೇವೆ. ದಿನ ನಮ್ಮ ಚುನಾವಣೆಯಲ್ಲಿ ನಮ್ಮ 7 ಸಾಮಾನ್ಯ ಸದಸ್ಯರು ಹಾಗೂ 2 ಮಹಿಳೆಯರನ್ನ ಇವತ್ತು ಚುನಾಯಿಸಿದ್ದೀರಾ. ನೀವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಶತ 70ಕ್ಕೂ ಹೆಚ್ಚು ಸದಸ್ಯರು ಬಂದು ಮತದಾನವನ್ನು ಮಾಡಿ ನಮ್ಮ ಒಂದು ಕಮಿಟಿಯನ್ನು ರಚನೆ ಮಾಡಲು ಸಹಕಾರಿಯಾಗಿ ನೀವು ಮತ ಚಲಾಯಿಸಿ ಆಯ್ಕೆ ಮಾಡಿದ್ದೀರಾ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸೊಸೈಟಿಯನ್ನ ಮಾಡ್ತೀವಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಮತದಾರ ಬಾಂಧವರು ಹಾಗೂ ಸ್ವಜಾತಿ ಬಾಂಧವರು ಈ ದಿನ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ನೀವು ಮತದಾನ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಈ ಸೊಸೈಟಿಯನ್ನ ನಾವು 1.5 ವರ್ಷದ ಹಿಂದೆ ಪ್ರಾರಂಭಿಸಬೇಕು ಅಂತ ಉದ್ದೇಶದಿಂದ ನನ್ನನ್ನು ಮುಖ್ಯ ಪ್ರವರ್ತಕನನ್ನಾಗಿ ಆಯ್ಕೆ ಮಾಡಿದ್ರು. ತದನಂತರದಲ್ಲಿ ನಾವು 1041 ಸದಸ್ಯರನ್ನ ಆಯ್ಕೆ ಮಾಡಿ ಅದನ್ನ ಈಗ ಓಟನ ಮುಖಾಂತರ ನಾವು ಒಂದು ಕಮಿಟಿ ರಚಿಸಿದ್ದೇನೆ. ಈಗ ನಾನು ಇಲ್ಲಿವರೆಗೆ ನಾನೇ ಮುಖ್ಯ ಪ್ರವರ್ತನ ಕಾರ್ಯನಿರ್ವಹಿಸ್ತಾ ಇದ್ದೆ. ಇನ್ನು ಮುಂದೆ ಎಲ್ಲ ಡೈರೆಕ್ಟರ್ಗಳು ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾರೆ. ಇದರ ಟೀಮ್ ಆಗಿ ಇನ್ನು ಮೇಲೆ ವರ್ಕ್ ಮಾಡ್ತೇವೆ. ಇನ್ನು ನೀವೆಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಓಕೆ. ಮುಂದಿನ ಚುನಾವಣೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದೆ. ಇನ್ನು 15 ದಿನದ ಒಳಗಾಗಿ ಕಾನೂನು ಪ್ರಕಾರ 15 ದಿನದ ಒಳಗಾಗಿ ನಾವು ಅದನ್ನ ನಾಮಿನೇಷನ್ ಫೈಲ್ ಮಾಡಬೇಕಾಗ್ತದೆ. ಅದನ್ನ ನಾವು ಮುಂದಿನ ಕಾರ್ಯಕ್ರಮಗಳನ್ನ ಎಲ್ಲರಿಗೂ ಸದಸ್ಯರಿಗೆ ತಿಳಿಸ. ರಕ್ಷಿತ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಇಲೆಕ್ಷನ್ ಆಯ್ತು. ಇದು ಬಹುದಿನದ ಕನಸಾಗಿತ್ತು ನಮ್ಮ ಕಮ್ಯುನಿಟಿಯ. ಈಗ ಎಲ್ಲ ನಮ್ಮ ಸಮುದಾಯದ ಮೆಂಬರ್ಗಳೆಲ್ಲ ಬಂದು ನಮ್ಮನ್ನೆಲ್ಲ ಆರಿಸಿದ್ದಾರೆ. ಅವರು ನಮ್ಮನ್ನೊಂದು ಬಹಳ ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ನಮ್ಮನ್ನು ಚುನಾಯಿಸಿ ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯ ಏನಿದೆ, ಅವರು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ನಾವೀಗ ಈಡೇರಿಸಬೇಕು. ಅದು ನಮ್ಮ ಮೊದಲ ಆದ್ಯತೆ. ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮಿಂದ ಸಾಧ್ಯವಾದಷ್ಟು ನಮ್ಮ ಈ ಸೊಸೈಟಿ ಮುಖಾಂತರ ನಮ್ಮ ಸಮುದಾಯದ ಬಡವರಿಗೆ ಹಾಗೂ ವಿದ್ಯಾರ್ಥಿ ಬೇಕು ಯಾರಿಗೆ ಅವರಿಗೆ ಸಾಲ, ಎಜುಕೇಶನ್ ಲೋನು ಅಥವಾ ವೆಹಿಕಲ್ ಲೋನು ಈ ತರದೆಲ್ಲ ಮಾಡಿಕೊಂಡು ನಾವು ಅವರಿಗೆ ಸಹಾಯ ಮಾಡ್ತೇವೆ ಹೇಳಿ ನಾವು ಭರವಸೆಯನ್ನು ಕೊಡ್ತೇವೆ. ಇವತ್ತು ನಮ್ಮ ರಾಮರಕ್ಷಿತ ಕೋಆಪರೇಟಿವ್ ಸೊಸೈಟಿ ಚುನಾವಣೆ ನಡೆದಿದೆ. ಈ ಚುನಾವಣೆ ನಡೆದಿರುವುದರಿಂದ ನನಗೆ ನಮ್ಮ ಬಂಧುಗಳು ಅತಿ ಹೆಚ್ಚಿನ ಮತ ಕೊಟ್ಟು ನಮ್ಮ ಸಿಂಡಿಕೇಟ್ ಅಲ್ಲಿ ನನಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಅದು ಅವರಿಗೆಲ್ಲರೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಗುರಿಗಳ ಬಗ್ಗೆ ಈಗಾಗಲೇ ಹಿರಿಯರು ಹೇಳಿದ್ದಾರೆ. ಅದನ್ನ ನಾವೆಲ್ಲ ಕೂತು ಮಾತಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಸೇವೆ ಕೊಡುವಂತ ಒಂದು ಶಕ್ತಿಯನ್ನ ನಾವು ಪಡೆದುಕೊಂಡು ಮುಂದಿನ ಏಳಿಗೆ ಬಗ್ಗೆ ಸಮಾಜಗಳ ಬಗ್ಗೆ ಹೋರಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಯಂತಿ ನಾರಾಯಣ ರಾವ್, ನಾನು ವಿನ್ ಆಗಿದ್ದೇನೆ ಈ ಸೊಸೈಟಿನಲ್ಲಿ. ನಾನು ಲೇಡೀಸ್ ನನ್ನನ್ನ ಕೇಳ್ತಾ ಇದ್ದಾರೆ, ನಾವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಾಗ ಯಾವತ್ತಾದ್ರೂ ಹೆಲ್ಪ್ ಇದೆಯಾ ಅಂತ. ಈ ನನ್ನ ಸೊಸೈಟಿಯಿಂದ ಹೆಚ್ಚಿನ ಲೇಡೀಸಿಗೆ ಅವರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಮತ್ತೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ನಾನು ಸೊಸೈಟಿಯಿಂದ ಹೆಲ್ಪ್ ಮಾಡ್ತೇನೆ ಅಂತ ಈ ಮೂಲಕ ಏಕಾಂಗಿಯಾಗಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿದ್ದೇನೆ. ಜನರ ಒಂದು ಪ್ರೀತಿ ವಾತ್ಸಲ್ಯದಿಂದ ನಾನು ಗೆದ್ದಿದ್ದು. ನಿಜವಾಗ್ಲೂ ನನ್ಗೆ ಸಿಂಡಿಕೇಟ್ ಇರ್ಲಿಲ್ಲ, ನಾನು ಇಂಡಿವಿಜುವಲ್ ಆಗಿ ಗೆದ್ದಿದ್ದೇನೆ ಎಂದು ತುಂಬಾ ಸಂತೋಷವಾಗಿದೆ ನನಗೆ. ಮತ್ತೆ ಜನರು ನನ್ನ ಮೇಲೆ ಇಟ್ಟ ಪ್ರೀತಿಗೆ ನಾನು ಈ ಸೊಸೈಟಿಯನ್ನ ಒಳ್ಳೆ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ತಗೊಂಡು ಹೋಗ್ಲಿಕ್ಕೆ ನನ್ನ ಕೈನಲ್ಲಾದ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತೀವಿ. ಶ್ರೀ ರಾಮಕ್ಷತ್ರಿಯ ಸಮಾಜ ಬಾಂಧವರಿಗೆ ನನ್ನ ಮೊದಲನೇ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಮಾಜ ಬಾಂಧವರು ನನ್ನಂತ ಯುವ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ.
ನಾನು ಅವರಿಗೆ ಅವರ ಕೃತಜ್ಞತೆಯನ್ನು ಖಂಡಿತ ನಾನು ಆ ಋಣ ತೀರಿಸಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ, ಸಮಾಜಕ್ಕೆ ಏನೆಲ್ಲ ಆಗ್ಬೇಕು, ಸೊಸೈಟಿ ಡೆವಲಪ್ ಆಗ್ಲಿಕ್ಕೆ ಏನೆಲ್ಲ ಆಗ್ಬೇಕು ಅದಕ್ಕೆಲ್ಲ ನಾನು ನಿಂತ್ಕೊಳ್ತೀನಿ. ಅನ್ಯಾಯದ ವಿರುದ್ಧ ನಾನು ಖಂಡಿತ ಹೋರಾಡ್ತೀನಿ. ಆಮೇಲೆ ಕ್ಯಾಶ್ಲೆಸ್ ವ್ಯವಹಾರ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಮಾಡ್ತೀನಿ. ಸಮಾಜ, ಸೊಸೈಟಿ ಇನ್ನು 5 ವರ್ಷದೊಳಗಡೆ ನಾನು 5 ವರ್ಷದ ತನಕ ಈ ಸೊಸೈಟಿಯಲ್ಲಿ ಇರ್ತೀನಿ. 5 ವರ್ಷದಲ್ಲಿ ಈ ಸೊಸೈಟಿ ಒಂದು ದೊಡ್ಡ ಮಟ್ಟದ, ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸೊಸೈಟಿ ಆಗ್ಲಿಕ್ಕೆ ನಾನು ಕಾರಣಕರ್ತರಾಗ್ತೀನಿ. ಮತ್ತೆ ಯಾವುದೇ ರೀತಿ ಅವ್ಯವಹಾರ ಮಾಡ್ಲಿಕ್ಕೆ ನಾನು ಖಂಡಿತ ಬಿಡುವುದಿಲ್ಲ. ಒಳ್ಳೆ ರೀತಿಯಲ್ಲಿ ಸಮಾಜ, ಸೊಸೈಟಿ ಎರಡನ್ನೂ ಬೆಳೆಸ್ತೀನಿ. ಧನ್ಯವಾದಗಳು. 10 ಜನ ಟೀಮು, ನಾವು ಇಬ್ರೆ 3 ಜನ ಸೇರ್ಕೊಂಡು ಫೈಟ್ ಮಾಡಿ ಇವತ್ತು ನಮ್ಗೆ ಸಮಾಜ ಬಾಂಧವರು ಒಳ್ಳೆ ಬಹುಮತದಿಂದ ಆರಿಸಿದ್ದಾರೆ. ಅವ್ರಿಗೆ ಚಿರಋಣಿ ಆಗಿರ್ತೀವಿ. ನಾವು ಸೊಸೈಟಿಯನ್ನು ಉನ್ನತ ಮಟ್ಟದಲ್ಲಿ ತಗೊಂಡೋಗ್ತೀವಿ.